ಮೇಡಮ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಮೇಡಮ್? ಲತಾ. ಲತಾ. ಯಾವ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆಯಾಗಿ ಬಿಳಿಗೆರೆ ಗ್ರಾಮ ಪಂಚಾಯತಿ. ಬಿಳಿಗೆರೆ ಗ್ರಾಮ ಪಂಚಾಯತಿ. ಸರ್ ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು ಸರ್? ಯೋಗಾನಂದ್. ಯೋಗಾನಂದ್. ಸರ್ ಮೇಡಮ್ ಅವರು ರಾಜಕೀಯಕ್ಕೆ ಬರೋ ಮುಂಚೆ ಒಬ್ರು ಗೃಹಿಣಿಯಾಗಿದ್ದವರು. ರಾಜಕೀಯಕ್ಕೆ ತರಬೇಕು ಅಂತ ಹೇಗೆ ಅನಿಸ್ತು ಸರ್ ತಮಗೆ? ಏನು ಜನ ಇಷ್ಟಪಟ್ರು, ಹಂಗಾಗಿ ನಾವು ಅವ್ರನ್ನ ಆಸೆ ಪಟ್ಟು ನಿಲ್ಲಿಸ್ತೀವಿ ಅಷ್ಟೇ. ಹಾಂ ಸರ್. ಮೇಡಮ್ ಇದೇ ಫಸ್ಟ್ ಟೈಮ್ ತಾವು ಎಲೆಕ್ಷನ್ ಕಾಂಪೀಟ್ ಮಾಡಿ? ಇದೇ ಫಸ್ಟ್ ಟೈಮ್. ಹೇಗೆ ಅನಿಸ್ತಿದೆ ಮೇಡಮ್ ತಮಗೆ ರಾಜಕೀಯ ಜೀವನ? ಜನಸೇವೆ ಮಾಡ್ಬೋದು, ಸಮಾಜ ಸೇವೆ ಮಾಡ್ಬೋದು, ಅಲ್ಪ ಸ್ವಲ್ಪ ನಾಲ್ಕು ಅಂತ ಅನಿಸ್ತು. ಈ ಬಾರಿ ಗೆದ್ದಂತ ನಿಮ್ಮ ಲೀಡಿಂಗ್ ಓಟ್ ಏನಿತ್ತು ಮೇಡಮ್? ಲೀಡಿಂಗು 110. ಟೋಟಲ್ ಮೇಡಮ್? ಟೋಟಲ್ 443. ತಮ್ಮನ್ನು ಯಾವ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀರಾ ಸರ್? ಬಿಜೆಪಿಯಿಂದ. ಬಿಜೆಪಿ. ಎಷ್ಟು ವರ್ಷದ ರಾಜಕೀಯ ಒಡನಾಟಗಳಿದೆ ಸರ್ ತಮ್ಗಾಗ್ಲಿ ಮೇಡಮ್ ಅವರು? ನಾವು ರಾಜಕೀಯ ಅಂತ ಏನಿಲ್ಲ, ಒಟ್ಟಿನಾರೆ ಎಲೆಕ್ಷನ್ ಬಂದ್ರೆ ನಾವು ಬಿಜೆಪಿನೇ ಜಾಸ್ತಿ ನೋಡೋದು. ಬಿಜೆಪಿ ಪಕ್ಷದಲ್ಲಿ ಸ್ಟಾರ್ಟಿಂಗ್ ನಿಂದಲೂ ಈಗ ಓದ್ತಿರೋದು ಬಿಜೆಪಿನಲ್ಲಿ. ಬಿಜೆಪಿಯಲ್ಲೇ. ಮೇಡಮ್ ಇದು ಬಿಟ್ಟು ಯಾವ್ದಾರ ಸಂಘ ಸಂಸ್ಥೆಯಲ್ಲಿ ತಮ್ಮನ್ನು ಗುರುತಿಸ್ಕೊಂಡಿದ್ದೀರಾ? ಧರ್ಮಸ್ಥಳ ಸಂಘ ಮತ್ತೆ ಸ್ವಸಹಾಯ ಸಂಘ, ಸ್ತ್ರೀ ಶಕ್ತಿ ಸಂಘಗಳು. ಏನಾಗಿದ್ದೀರಾ ಮೇಡಮ್ ಧರ್ಮಸ್ಥಳ? ಅದರಲ್ಲಿ ಪದಾಧಿಕಾರಿ ಆಗಿದ್ದೀನಿ, ಮತ್ತೆ ಅಧ್ಯಕ್ಷರಾಗಿದ್ದೀನಿ ಸಂಘದಲ್ಲಿ. ಮತ್ತೆ ಸ್ತ್ರೀ ಶಕ್ತಿ ಸಂಘ, ಸ್ವಸಹಾಯ ಸಂಘಗಳು ಆಗಿದೆ ಈಗಿನ. ಓಕೆ ಮೇಡಮ್. ಈಗ 3 ವರ್ಷ ಅವಧಿ ಕಳೆದಿದ್ದೀರಾ. 3 ವರ್ಷ ಅವಧಿಯಲ್ಲಿ ಅಧ್ಯಕ್ಷರು ಕೂಡ ಆಗಿದ್ರಿ. ಸೊ ಅಧ್ಯಕ್ಷರಾಗಿಲ್ಲ, ಇನ್ನು ಸದಸ್ಯರಾಗಿದ್ದೀರಾ. ಸೊ ಯಾವ ರೀತಿಯಾದಂತ ಅಭಿವೃದ್ಧಿ ಕಾರ್ಯಗಳಾಗಿದೆ ಮೇಡಮ್ ತಮ್ಮ ಕಡೆಯಿಂದ? ಈಗ ನಮ್ಮೂರಲ್ಲಿ ಕುಡಿಯೋ ನೀರಿನ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಈಗ ಕೆಲವು ಕೊಳವೆ ಬಾವಿಗಳು ಮಾಡ್ತಿದ್ವಿ, ಮತ್ತು ಕೆಲವು ಕಡೆ ಎಲ್ಲ ಸಿಸ್ಟಮ್ ಇಡ್ಸಿದ್ವಿ, ಹಂಗಾಗಿ ಕುಡಿಯೋ ನೀರಿನ ಪ್ರಾಬ್ಲಮ್ ಇಲ್ಲ. ಓಕೆ ಮೇಡಮ್. ಇದು ಗ್ರ್ಯಾಂಟ್ ಮನೆಗಳು ಮೇಡಮ್? ಗ್ರ್ಯಾಂಟ್ ಮನೆಗಳು ಮುಕ್ಕಾಲು ಭಾಗ ನಮ್ಮೂರಲ್ಲಿ ಎಲ್ಲ ಗ್ರ್ಯಾಂಟ್ ಮನೆಗಳು ಆಗಿದ್ದಾವೆ. ಎಷ್ಟು ಕೊಡ್ಸಿರ್ಬೋದು? 40 ಮನೆಗಳಿನ ಆಗಿದೆ. 40 ಮನೆ. ಸರ್ ಕುಡಿಯೋ ನೀರಿನ ಸೌಲಭ್ಯದ ಬಗ್ಗೆ? ಕುಡಿಯೋ ನೀರು ನಮ್ಮೂರಲ್ಲಿ ಸದ್ಯಕ್ಕೆ ಪ್ರಾಬ್ಲಮ್ ಏನಿಲ್ಲ, ಯಾಕೆ ಬೋರ್ಗಳು ಇದಾವೆ, ಕೊಡಿಸ್ತಾವ್ರೆ. ಹಂಗೂ ಬೇಕು ಅಂದ್ರೆ ಆಲ್ರೆಡಿ ಬೇಕು ಅಂದ್ರೆ ಪರಿಷ್ಕೃತಾರೆ, ಹಂಗೆ ತೀರಾ ಪ್ರಾಬ್ಲಮ್ ಏನಿರಲ್ಲ. ಯಾವಾಗ ಬೇಕು ನೀರಿನ ವ್ಯವಸ್ಥೆ ಮಾತ್ರ ಚೆನ್ನಾಗಿದೆ. ವಿದ್ಯುತ್ ವ್ಯವಸ್ಥೆ ಇಲ್ಲ ಸರ್? ವಿದ್ಯುತ್ ವ್ಯವಸ್ಥೆನೂ ಅಷ್ಟೇ. ಈಗ 24 ಅವರ್ಸ್ ಕರೆಂಟ್ ಇದೆ, ಹಂಗಾಗಿ ಕುಡಿಯೋ ನೀರಿಗೆ ಪ್ರಾಬ್ಲಮ್ ಇಲ್ಲ ಈಗ. ಓಕೆ ಮೇಡಮ್. ವೃದ್ಧಾಪ್ಯ ವೇತನ ಅಥವಾ ಅಂಗವಿಕಲರ ವೇತನ ಆ ಥರದ್ದು ಯಾವ್ದಾರು ಮಾಡಿಸಿದ್ದೀರಾ ಮೇಡಮ್? ವೃದ್ಧಾಪ್ಯ ವೇತನ ಒಂದು 2-3 ಜನ ಮಾಡಿಸಿದ್ವಿ. ರೇಷನ್ ಕಾರ್ಡು ಸುಮಾರು ಜನ ಮಾಡಿಸಿದ್ದೀರಾ. ಓಕೆ. ಶಾಲಾ ಕಟ್ಟಡಕ್ಕೆ ಅಥವಾ ಅಂಗನವಾಡಿಗೆ ಹೇಳ್ತಾ ಇದೀವಿ. ಅಂಗನವಾಡಿಗೆ ಒಂದು ಬೇಕು, ಅವಶ್ಯಕತೆ ಇದೆ, ಹೇಳ್ತಾ ಇದೀವಿ. ನಮ್ಮ ಪಂಚಾಯತಿಂದ ಮಾಡ್ಕೊಳ್ಳೋಣ ಅಂತ ಹೇಳ್ತಿದ್ದಾರೆ. ನೋಡ್ಬೇಕು ಮುಂದೆ ಆದರೆ ಮಾಡ್ಸೋಣ. ಓಕೆ ಮೇಡಮ್. ಇದು 3 ವರ್ಷ ಅವಧಿಯಲ್ಲಿ ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದೀರಾ. ತಮ್ಗೆ ಉಳಿದಿರುವಂತ ಅವಧಿಯಲ್ಲಿ ಯಾವ ರೀತಿಯಂತ ಬದಲಾವಣೆ ತರಬೇಕು ಅಂತ ಅನ್ಕೊಂಡಿದ್ದೀರಿ ತಮ್ಗೆ? ಈಗ ನಮ್ಮೂರಲ್ಲಿ ಈಗ ಎಲ್ಲಾ ರಸ್ತೆಗಳಿಗೂ ಕಾಂಕ್ರೀಟ್ ರೋಡ್ ಎಲ್ಲ ಆಗಿದೆ. ಈಗ ಕೆಲವೊಂದು ಮಾತ್ರ ಉಳ್ಕೊಂಡಿದೆ, ಒಂದೆರಡು ಕ್ಲಿಯರ್ ಮಾಡಬೇಕು ಅನ್ಕೊಂಡಿದ್ದೀರಾ? ಮತ್ತೆ ಇನ್ನೊಂದೆರಡು ಕಡೆ ನೀರಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ದೂರ ಇರೋ ಸರ್ವೆ ನಂಬರಲ್ಲಿ ಮನೆ ಕಟ್ಕೊಂಡಿರೋದು, ಅವ್ರಿಗೆ ಒಂದು ಸ್ವಲ್ಪ ನೀರಿಂದ ಅಭಿವೃದ್ಧಿ ಮಾಡಬೇಕು. ಓಕೆ ಮೇಡಮ್. ಶೌಚಾಲಯದೆಲ್ಲ ಮೇಡಮ್? ಶೌಚಾಲಯಗಳು ಮುಕ್ಕಾಲು ಭಾಗ ಎಲ್ಲ ಆಗಿದೆ ನಮ್ಮೂರಲ್ಲಿ. ಒಂದು ಅಂದಾಜು ಎಷ್ಟು ಕೊಡ್ಸಿರ್ಬೋದು ಮೇಡಮ್? ಅದು ಅಷ್ಟೇ, 45-50 ಶೌಚಾಲಯಗಳು. ಸ್ವಚ್ಛತೆ ಬಗ್ಗೆ ಎಲ್ಲ ಏನ್ ಕ್ರಮ ಕೈಗೊಂಡಿದ್ದಾರೆ ಸರ್? ಮತ್ತೆ ತಿಂಗಳಿಗೊಂದ್ಸಲ ಚರಂಡಿ ಎಲ್ಲ ಕ್ಲೀನ್ ಮಾಡ್ತಾರೆ. ಮತ್ತೆ ಕುಡಿಯೋ ನೀರಿಗೆಲ್ಲ ಒಂದ್ಸಲ ಬ್ಲೀಚಿಂಗ್ ನಿಮ್ ಗ್ರಾಮದ ಜನತೆ ಯಾವ ರೀತಿ ನಿಮ್ ಜೊತೆ ಸ್ಪಂದಿಸ್ತಿದ್ದಾರೆ ಸರ್? ಸಹಕಾರ ಕೊಡ್ತಾರೆ. ಅಂದ್ರೆ ಅವ್ರ ಯಾವ ಸಮಸ್ಯೆ ಬಗ್ಗೆ ಮುಖ್ಯವಾಗಿ ಬಂದು ತಮ್ಮ ಹತ್ರ ಚರ್ಚೆ ಮಾಡ್ತಾರೆ? ಅದೇ ಕುಡಿಯೋ ನೀರು ಪೈಪ್ ಲೈನ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಕೇಳ್ತಾರೆ. ಮತ್ತೆ ಅಕ್ಕಪಕ್ಕ ಸ್ವಲ್ಪ ಕಿರಿಕಾದ್ರೆ ಬರ್ತಾರೆ. ಅದಕ್ಕೂ ತಾವು ರಾಜಕೀಯಕ್ಕೆ ಬರೋಕ್ಕೆ ಗುರುಗಳು ಅಂತಾರ ಇದ್ದಾರ ಮೇಡಮ್? ಬೆನ್ನೆಲುಬು, ಸಪೋರ್ಟಿವ್ ಯಾರಿಲ್ಲ, ಅದೇ ಜನ ಬೆಂಬಲನೇ. ಗ್ರಾಮಸ್ಥರೇ ಈ ಸ್ಥಾನಕ್ಕೆ ಬರ್ಬೇಕಾದ್ರೆ ನಿಮ್ಮ ಗ್ರಾಮದ ಪ್ರತಿಯೊಬ್ಬ ಜನತೆನೂ ಬಿಜೆಪಿ ಕಾರ್ಯಕರ್ತರು ಅವ್ರಿಗೆಲ್ಲ ಈ ಸಂದರ್ಭದಲ್ಲಿ ಏನ್ ಹೇಳಕ್ ಇಷ್ಟಪಡ್ತಾರೆ ಮೇಡಮ್ ಬಿಜೆಪಿ ಕಾರ್ಯಕರ್ತರಿಗೆ? ತುಂಬಾ ಧನ್ಯವಾದಗಳು. ನಮ್ಮನ್ನ ಈ ಒಂದು ರಾಜಕೀಯ ಕರ್ಕೊಂಡು ಸಮಾಜ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸರ್ ತಾವೇನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲ ಜನತೆಗೂ ಒಳ್ಳೇದಾಗ್ಲಿ, ಮುಂದೆ ಬರೋರ್ಗೂ ಒಳ್ಳೇದಾಗ್ಲಿ. ನಮ್ಗೀಗ ಸದ್ಯಕ್ಕೆ ಕೆಲಸ ಮಾಡೋಕ್ಕಂತ ಸ್ಥಾನ ಕೊಟ್ಟವ್ರೆ, ಆ ಸ್ಥಾನದ ಹೆಸರು ಉಳಿಸ್ಕೊಳ್ತೀವಿ. ಈ ಸಂದರ್ಭದಲ್ಲಿ ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆಲ್ಲ ಏನು ಒಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀರಾ ಸರ್? ಎಲ್ಲರೂ ಸಹ ಒಮ್ಮತದಿಂದ ಒಂದು ಗ್ರಾಮಾಭಿವೃದ್ಧಿ ಮಾಡಬೇಕು ಅಂತ ಕೇಳ್ಕೊಳ್ತೀರಾ? ಮೇಡಮ್ ನಿಮ್ಮ ಗ್ರಾಮದ ಜನತೆಗೆ ಈ ಸಂದರ್ಭದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ ಮತದಾರರಿಗೆ? ಇನ್ನು ಮುಂದೆ ಯಾರಾದ್ರೂ ಅಭ್ಯರ್ಥಿಗಳು ನಿಲ್ಲಿಸ್ಬೇಕಾದ್ರೆ ಒಳ್ಳೆ ಅಭ್ಯರ್ಥಿಗಳು, ಸಮಾಜ ಸೇವೆ ಮಾಡುವಂಥವ್ರು, ಅವ್ರನ್ನ ಒಂದು ಸ್ವಲ್ಪ ಮುಂದೆ ತರಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀರಾ?
ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀರಾ. ಇದೇ ರೀತಿಯಾದ ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇರಿ ಅಂತ ಹೇಳ್ತಾ ನಮ್ಮ ಮಾತುಗಳನ್ನ ಮುಗಿಸ್ತೀವಿ. ಇಷ್ಟು ಕಾಲ ನಮ್ಗೆ ಮಾತಾಡಿದ್ದಕ್ಕೆ ಧನ್ಯವಾದಗಳು.